ಶ್ರೀ ಗುರುಭ್ಯೋ ನಮಃ. ಮಾನ್ಯ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪನವರು ರಚಿಸಿರುವ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಂಕುತಿಮ್ಮನ ಕಗ್ಗದಲ್ಲಿ 46ನೆಯ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ತಿಳಿಯೋಣ. ಇರಲಿ ಜೀವ ರಹಸ್ಯ ವರೆ ಪರದೆಯೊಳಗಡಗಿ ಅರಸಿ ವರಿಸುವರಾರು ಬೀದಿ ಬತ್ತಲಿಯ ಅರಳಿಪುದಡಗಿ ದೊರ್ದಾಗ ನಮ್ಮದೆಗಣ್ಣ ಸುರಸತೆಯ ಕುತುಕದಿಂ ಮಂಕುತಿಮ್ಮ ಸುರಸತೆಯ ಕುತುಕದಿಂ ಮಂಕುತಿಮ್ಮ. ಇದರ ತಾತ್ಪರ್ಯವನ್ನು ನೋಡೋಣ. ಒಳಮನದ ಚಿಂತನೆಯಿಂದ ಮಾತ್ರ ನಾವು ಭಗವಂತನನ್ನು ಕಾಣಲು ಸಾಧ್ಯ. ಜೀವ ಮತ್ತು ಜೀವನದ ರಹಸ್ಯಗಳು ಯಾವಾಗಲೂ ಮರೆಯಾಗಿಯೇ ಇರಬೇಕು. ರಹಸ್ಯವು ಮುಚ್ಚಿರಬೇಕೇ ಹೊರತು ತೆರೆದಿರಬಾರದು. ಸಾಮಾನ್ಯರು ಅದರ ಗೋಜಿಗೆ ಹೋಗುವುದಿಲ್ಲ. ಅದನ್ನು ಡಿವಿಜಿಯವರು ಉತ್ತಮ ರೂಪಕದ ಮೂಲಕ ಹೇಳಿದ್ದಾರೆ. ಯಾರಾದರೂ ತಾವಾಗಿಯೇ ಹೋಗಿ ಬೀದಿಯಲ್ಲಿರುವ ಹುಚ್ಚಿಯನ್ನು ಹುಡುಕಿ ಮದುವೆಯಾಗುತ್ತಾರೆಯೇ? ನಮ್ಮ ಚಿಂತನೆಗಳು ಅರಳುವುದು ನಾವು ಅಂತರ್ಮುಖಿಗಳಾದಾಗ. ಅಂದರೆ ನಮ್ಮ ಒಳತೋಟಿಗಳು ಮಾತ್ರ ಜ್ಞಾನದ ಭಂಡಾರಗಳನ್ನು ಒಡೆಯಲು ಸಾಧ್ಯ. ಭಗವಂತನನ್ನು ಅರಿಯುವ ಮಾರ್ಗವು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ಅವನು ಒಬ್ಬನೇ ಎನ್ನುವುದಕ್ಕಿಂತ ಹಲವು ಎನ್ನುವುದರಲ್ಲಿ ಬಹುಮಂದಿಯ ಆನಂದವಿದೆ. ಅದಕ್ಕೆ ಅನೇಕ ಸಿದ್ಧಾಂತಗಳ ಉಗಮವಾಗಿದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ಉಗಮವು, ನಾನಾ ಜಾತಿ ಪಂಥಗಳು ಮತಧರ್ಮಗಳ ಆರಂಭವು ಇದೇ ಕಾರಣಕ್ಕೆ ಆಗಿದೆ. ಹಲವು ಧರ್ಮದ ಸಾರ ಒಂದು ಸಾಕ್ಷಾತ್ಕಾರ ಎನ್ನುವ ಫಲ ದೊರೆಯುವುದು ಅಂತರಂಗದ ಕದ ತೆರೆದಾಗ ಎಂಬ ಸತ್ಯ ಅರಿತಾಗ ಮಾತ್ರ. ಬನ್ನಿ ಸ್ನೇಹಿತರೆ, ಆ ಹಾದಿಯಲ್ಲಿ ನಾವು ಕೂಡ ಮುನ್ನಡೆಯೋಣ. 47ನೇ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ನಾಳೆ ತಿಳಿಯೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.